ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ನಾನು ಈ ಥರ ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ. ಇದು ಸೇಮ್ ಒಂದೇ ಕಲರ್ ಥ್ರೆಡ್ನ ಯೂಸ್ ಮಾಡಿಕೊಂಡು ಹಾಕುವಂಥ ಡಿಸೈನ್ ಇದು. ನೋಡಿ, ಈ ಥರ ಫಸ್ಟು ಲಾಕ್ ಮಾಡ್ಕೋಬೇಕು. ಫಸ್ಟು 2 ಟೈಮು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಸೇಮ್ ಒಂದೇ ಕಲರ್ ಥ್ರೆಡ್ನ ಯೂಸ್ ಮಾಡಿಕೊಂಡು ಹಾಕುವಂಥ ಡಿಸೈನ್ ಇದು. ನೋಡಿ, ಈ ಥರ ಲಾಕ್ ಮಾಡಿಕೊಂಡು 2 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಪಕ್ಕದಲ್ಲೇ ಹೋಗಿ ನಾವು ಒಂದು ಸಲ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ನೋಡಿ, ಈ ಥರ ಕಂಬಗಳನ್ನ ಹಾಕೋಬೇಕು. ನೋಡಿ, ಫಸ್ಟು 2 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಈ ಥರ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ನೋಡಿ, ಇದೇ ಥರನೇ ಪಕ್ಕದಲ್ಲೂ ಇನ್ನೂ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಬೇಕು. ನೋಡಿ, ಇದೇ ಥರ ಒಟ್ಟು ಇಲ್ಲಿ ನಾನು 2 ಚೈನ್ ಹಾಕಿರೋದು ಸೇರಿ 6 ಡಬಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೀನಿ. ನೋಡಿ, ಇದೇ ಥರ ಸೇಮ್ ಲೆಂತಲ್ಲಿ ನಾವು ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಪಕ್ಕದಲ್ಲೇ ಹೋಗಿ ಸೂಜಿ ಹಾಕಿ ದಾರ ತಂದು 2 ದಾರ 1 2 ದಾರ 1. ನೋಡಿ, ಈ ಥರ ನಾವು 6 ಕಂಬನ ಮಾಡ್ಕೋಬೇಕು. ಫ್ರೆಂಡ್ಸ್, ಡಬಲ್ ಕ್ರೋಶೆಟ್ ಅಂದರೆ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಬಟ್ಟೆ ಒಳಗಿಂದ ದಾರ ತಂದು ಸೂಜಿ ಮೇಲೆ 3 ದಾರ ಇರುತ್ತೆ, 2 ದಾರ 1 2 ದಾರ 1 ಮಾಡ್ಕೊಳೋದು. ನೋಡಿ, ಇದೇ ಥರನೇ ನಾನು 6 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ಇವಾಗ 4 ಚೈನ್ ಹಾಕ್ಕೋಬೇಕು. ನೋಡಿ, ಇಲ್ಲಿಂದ 2 3 4 ಚೈನ್ ಹಾಕಿ ಸ್ವಲ್ಪ ಬಟ್ಟೆನ ಈ ಥರ ಟರ್ನ್ ಮಾಡಿಕೊಂಡು ನೋಡಿ 5th ಕಂಬದ ಮೇಲೆ ಹೋಗಿ ನಾವು ಲಾಕ್ ಮಾಡಬೇಕು. 2 3 4 5 5th ಕಂಬದ ಮೇಲೆ ಒಂದು ಹೋಲ್ ಇರುತ್ತೆ. ಆ ಹೋಲ್ ಗ್ಯಾಪ್ಗೆ ಹೋಗಿ ನಾವು ನೀಡಲ್ ಹಾಕಿ ದಾರ ತಂದು ಒಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೋಬೇಕು. ನೋಡಿ, ಈ ಥರ ಲಾಕ್ ಮಾಡ್ಕೊಬೇಕು. 5th ಹೋಲ್ಗೆ ಹೋಗಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳೋದು. ಇವಾಗ ಮತ್ತೆ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ಇಲ್ಲಿಂದ 2 ಚೈನ್ ಹಾಕ್ಕೊಂಡು ನೋಡಿ, ನೆಕ್ಸ್ಟು ಇದರಿಂದ ಬೀಡನ್ನ ಯೂಸ್ ಮಾಡ್ಕೊಂಡಿದ್ದೀನಿ ನಾನು. ಆದರೆ ಫಸ್ಟಲ್ಲಿ ಬೀಡನ್ನ ಹಾಕೋದಕ್ಕೆ ಆಗಲ್ಲ ಅಂತ 2 ಚೈನ್ ಹಾಕ್ಕೊಂಡು ನಾನು ಮತ್ತೆ ಆ 4 ಚೈನ್ ಒಳಗಡೆನೆ ಡಬಲ್ ಕ್ರೋಶೆಟ್ನ ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶೆಟ್ನ ಮಾಡಿ ಅಲ್ಲಿಂದ 3 ಚೈನ್ ಹಾಕ್ಕೊಂಡು ನೋಡಿ, ಈ ಥರ ಅಲ್ಲಿಂದ 3 ಚೈನ್ ಹಾಕ್ಕೊಂಡು 1 2 3 ಚೈನ್ ಹಾಕ್ಕೊಂಡು ಆ ಕಂಬದ ಮಧ್ಯೆ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ ಹೋಗಿ ದಾರ ತಂದು ಈ ಥರ ಲಾಕ್ ಮಾಡ್ಕೊಂಡ್ರೆ ಒಂದು ಪಿಕೋಟ್ಸ್ ಆಗುತ್ತೆ. ಇದನ್ನ ನಾವು ಪಿಕೋಟ್ ಅಂತ ಕರಿತೀವಿ. ನೋಡಿ, ಮತ್ತೆ ಇವಾಗ ಡಬಲ್ ಕ್ರೋಶೆಟ್ನೇ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಡಬಲ್ ಕ್ರೋಶೆಟ್ ಮಾಡಿ 3 ಚೈನ್ ಹಾಕ್ಕೊಂಡು ಆ ಕಂಬದ ಮಧ್ಯೆ ಇರೋ ಗ್ಯಾಪ್ ಹೋಲ್ಗೆ ಹೋಗಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳೋದು. ಈ ಥರ ಪಿಕೋಟ್ಸ್ನ ಮಾಡಿಕೊಂಡು ಹೋಗಬೇಕು. ಫ್ರೆಂಡ್ಸ್, ನಾನಿಲ್ಲಿ 7 ಪಿಕೋಟ್ಸ್ನ ಈ ಥರನೇ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಡಬಲ್ ಕ್ರೋಶೆಟ್ನ ಮಾಡಿ 3 ಚೈನ್ ಹಾಕ್ಕೊಂಡು ಆ ಕಂಬದ ಗ್ಯಾಪ್ ಮಧ್ಯೆ ಹೋಗಿ ನೋಡಿ, ಈ ಥರ 2 ಕಂಬದ ಮಧ್ಯೆ ಗ್ಯಾಪ್ ಇರುತ್ತೆ, ಆ ಗ್ಯಾಪಲ್ಲಿ ಹೋಗಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳೋದು. ಇಷ್ಟೇ ಫ್ರೆಂಡ್ಸ್, ತುಂಬ ಸಿಂಪಲ್ಲಾಗಿ ಬೇಗನೆ ಆಗುವಂಥ ಡಿಸೈನ್ ಇದು. ಇದಕ್ಕೂ ಯಾವುದೇ ಥರ ಕುಚ್ಚು ನಾನು ಕಟ್ಟಿಲ್ಲ, ಬರೀ ಬಾರ್ಡರ್ ಡಿಸೈನ್ ಥರನೇ ಹಾಕಿ ತೋರಿಸಿದ್ದೀನಿ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ಇವಾಗ ನಾನಿಲ್ಲಿ 7 ಪಿಕೋಟ್ಸು ಹಾಕ್ಕೊಂಡಿದ್ದೀನಿ. ಆ 4 ಚೈನ್ ಗ್ಯಾಪಲ್ಲಿ 7 ಪಿಕೋಟ್ಸು ಸಾಕಾಗುತ್ತೆ. ನೋಡಿ, ಇವಾಗ ನಾನು ನೀಡಲ್ ಮೇಲೆ ದಾರ ಸುತ್ತಕೊಂಡು ಅಲ್ಲಿಂದ ಡೈರೆಕ್ಟಾಗಿ ಬಟ್ಟೆಗೆ ಡಬಲ್ ಕ್ರೋಶೆಟ್ನ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಆರ್ಸ್ನ ಎಂಡ್ ಮಾಡ್ತಿಲ್ಲ, ಅಲ್ಲಿಂದಲೇ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಡಬಲ್ ಕ್ರೋಶೆಟ್ನ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ, ಇದೇ ಥರನೇ ಮತ್ತು ಪಕ್ಕದಲ್ಲೂ ಇನ್ನೂ ಒಂದು ಡಬಲ್ ಕ್ರೋಶೆಟ್ ಅಂತಲೂ ಕರೀತಾರೆ ಅಥವಾ ಕಂಬ ಅಂತಲೂ ಕರೀತಾರೆ. ನಾನಿಲ್ಲಿ ಟೋಟಲ್ 6 ಕಂಬಗಳನ್ನ ಹಾಕ್ಕೊಳ್ಬೇಕು. ಈ ಥರ
6 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ ನಾನು. ನೋಡಿ ಇದೇ ಥರನೇ ಲೆಂತು ಇದೇ ಥರನೇ ಮೇಂಟೈನ್ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್. ಕರೆಕ್ಟಾಗಿ ಲೆಂತ್ ಇದ್ದರೆ ಆರ್ಚೂ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇದನ್ನ ಸೇಮ್ ಒಂದೇ ಕಲರ್ ಥ್ರೆಡ್ಡಿಂದ ಹಾಕುವಂಥ ಡಿಸೈನ್ ಇದು. ನೋಡಿ ಈ ಥರ ಕಂಬಗಳನ್ನ ಹಾಕ್ಕೋಬೇಕು. ನೋಡಿ ಇದೇ ಥರ ಒಟ್ಟು 6 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ ನಾನು. ಫ್ರೆಂಡ್ಸ್ ಫಸ್ಟು ಬೀಡನ್ನ ಹಾಕ್ಕೊಳೋದಕ್ಕೆ ಆಗಲ್ಲ ಅಂತ ಈ ಸ್ಟೆಪ್ಪಿಂದ ನಾನು ಬೀಡನ್ನ ಹೇಗೆ ಹಾಕ್ಕೊಳೋದು ಅಂತ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಕಂಬಗಳು ಆಗಿದೆ, ಅಲ್ಲಿಂದ 4 ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡಿಕೊಂಡು 5th ಕಂಬದ ಮೇಲೆ ಇರೋ ಹೋಲ್ಗೆ ಹೋಗಿ ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ 1 2 3 4 5 5th ಕಂಬದ ಮೇಲೆ ಇರೋ ಹೋಲ್ಗೆ ಹೋಗಿ ನಾವು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡ್ಕೋಬೇಕು. ನೋಡಿ ಇವಾಗ ದಾರನ ಸ್ವಲ್ಪ ಮೇಲೆ ಮಾಡಿ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಇರೋವಂಥ ಗೋಲ್ಡನ್ ಕಲರ್ ಬೀಡ್ಸ್ನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ನಿಮಗಿನ್ನೂ ಚಿಕ್ಕ ಬೀಡ್ ಬೇಕು ಅಂದ್ರೂ ಸ್ಮಾಲ್ ಬೀಡನ್ನು ಯೂಸ್ ಮಾಡ್ಕೋಬೋದು. ನಾನು ಮೀಡಿಯಮ್ ಸೈಜ್ ಇರೋವಂಥ ಬೀಡನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಇವಾಗ ಕನೆಕ್ಟ್ ಇದೆಯಲ್ಲ ಅಲ್ಲಿ ಕಂಬಕ್ಕೂ ಮತ್ತು ಆರ್ಚ್ಗೂ ಕನೆಕ್ಟ್ ಇದೆಯಲ್ಲ ಅಲ್ಲಿ ಹೋಗಿ ನೀಡಲ್ ಹಾಕಿ ದಾರ ತಂದು ಈ ಬೀಡನ್ನ ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಲಾಕ್ ಮಾಡಿಕೊಂಡು ಈ ಥರ ಬಟ್ಟೆನ ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡು ಇಲ್ಲಿ 2 ಚೈನ್ ಹಾಕೋ ಆಗಿಲ್ಲ, ಬೀಡನ್ನ ಹಾಕಿದ್ದೀವಲ್ಲ ಸೊ ಅದಕ್ಕೋಸ್ಕರ ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ಸುತ್ತಕೊಂಡು ಆ 4 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ನೋಡಿ ಈ ಥರ 2 ಲೂಪ್ 2 ಲೂಪ್ ಡಬಲ್ ಕ್ರೋಶೆಟ್ ಮಾಡಿ ಅದರ ಮೇಲೆ 3 ಚೈನ್ ಹಾಕಿ ಆ ಬೀಡು ಮತ್ತು ಕಂಬದ ಮಧ್ಯೆ ಇರೋ ಗ್ಯಾಪ್ ಹೋಲ್ಗೆ ಹೋಗಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳೋದು. ಈ ಥರ ಲಾಕ್ ಮಾಡಿದ್ದಾದಮೇಲೆ ಪಿಕೋಟ್ ಆಗುತ್ತೆ. ನೋಡಿ ಇದೇ ಥರನೇ ಇಲ್ಲೂ ನಾನು 7 ಪಿಕೋಟ್ಸ್ನ ಹಾಕ್ಕೊತೀನಿ. ನೋಡಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ಕೊಳೋದು, ಆ 4 ಚೈನ್ ಗ್ಯಾಪ್ ಒಳಗಡೆ ಹೋಗಿ ನೀಡಲ್ ಹಾಕಿ ದಾರ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ, 2 ದಾರ 1 2 ದಾರ 1 ಮಾಡ್ಕೊಳ್ಬೇಕು. ಡಬಲ್ ಕ್ರೋಶೆಟ್ನ ಹಾಕ್ಕೊಂಡು ಅದರ ಮೇಲೆ 3 ಚೈನ್ ಹಾಕಿ ಕಂಬದ ಮಧ್ಯೆ ಹೋಗಿ ಗ್ಯಾಪ್ ಇರುತ್ತೆ, ಆ ಗ್ಯಾಪಲ್ಲಿ ಹೋಗಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ನೋಡಿ ಇನ್ನೊಂದು ಪಿಕೋಟು ಆಗಿದೆ. ಸೊ ಇದೇ ಥರನೇ ನಾನು ಇಲ್ಲೂ 7 ಪಿಕೋಟ್ಸ್ನ ಹಾಕ್ಕೊತೀನಿ. ನೋಡಿ ಫ್ರೆಂಡ್ಸ್ ಇಲ್ಲಿ ಇದೇ ಥರನೇ ಇಲ್ಲೂ 7 ಪಿಕೋಟ್ಸ್ ಆಗಿದೆ. ನೋಡಿ ಈ ಥರ ಡೈರೆಕ್ಟಾಗಿ ಅಲ್ಲಿಂದಲೇ ನೀಡಲ್ ಮೇಲೆ ದಾರ ಸುತ್ತಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊತೀನಿ. ನಾನಿಲ್ಲಿ ಆರ್ಚ್ನ ಎಂಡ್ ಮಾಡ್ತಿಲ್ಲ, ಅಲ್ಲಿಂದಲೇ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಡಬಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಎಲಿಗೆಂಟ್ ಲುಕ್ ಕೊಡುತ್ತೆ. ಕುಚ್ಚು ಬೇಡ ಅಂತನ್ನೋರಿಗೆ ಈ ಥರ ಡಿಸೈನು ನೀವು ಹಾಕ್ಕೊಡ್ಬೋದು. ನೀವು ಹಾಕಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಇದೇ ಥರನೇ ನಾನು ಕಂಬಗಳನ್ನ ಹಾಕ್ಕೊತ ಹೋಗಿದ್ದೀನಿ. 6 ಕಂಬ ಆದಮೇಲೆ 4 ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡಿಕೊಂಡು ಕಂಬದ 5th ಹೋಲ್ ಹೋಗಿ ನೋಡಿ ಈ ಥರ ಕಂಬದ ಮೇಲೆ ಇರೋಂಥ 5th ಹೋಲ್ಗೆ ಹೋಗಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡಿಕೊಂಡು ಇವಾಗ ದಾರ ಸ್ವಲ್ಪ ಮೇಲೆ ಮಾಡಿ ಒಂದು ಬೀಡನ್ನ ಸೇರಿಸ್ಕೋಬೇಕು. ಈ ಥರ ಒಂದು ಬೀಡನ್ನ ಸೇರಿಸ್ಕೊಂಡು ನೋಡಿ ಆ ಕನೆಕ್ಟ್ ಇರುತ್ತಲ್ವ ಕಂಬಕ್ಕೆ ಮತ್ತು ಆರ್ಚ್ಗೆ ಅಲ್ಲಿಗೆ ಹೋಗಿ ಅದರ ಕೆಳಗಡೆಯಿಂದ ದಾರ ತಂದು ಲಾಕ್ ಮಾಡ್ಕೊಳೋದು. ಲಾಕ್ ಮಾಡಿಕೊಂಡು ಮತ್ತೆ ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡು ಆ 4 ಚೈನ್ ಒಳಗಡೆ
ಡೈರೆಕ್ಟಾಗಿ ಡಬಲ್ ಕ್ರೋಶೆಟ್ನ ಮಾಡ್ಕೊಂಡು ಹೋಗಬೇಕು. ನೋಡಿ ಇದೇ ಥರ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಡಬಲ್ ಕ್ರೋಶೆಟ್ನ ಮಾಡಿ 3 ಚೈನ್ ಹಾಕ್ಕೊಂಡು ಕಂಬದ ಮಧ್ಯೆ ಇರೋ ಗ್ಯಾಪ್ ಹೋಲ್ಗೆ ಹೋಗಿ ದಾರ ತಂದು ಪಿಕೋಟ್ಸ್ನ ಮಾಡ್ಕೋಬೇಕು. 4 ಚೈನ್ಗೆ 7 ಪಿಕೋಟ್ಸು ಸಾಕಾಗುತ್ತೆ. ನಿಮಗೆ ತುಂಬ ಕಂಜೆಸ್ಟ್ ಅನ್ನಿಸ್ತು ಅಂದರೆ 6 ಪಿಕೋಟ್ಸು ನೀವು ಹಾಕೋಬೋದು. ನೀವು ನೋಡ್ಕೊಂಡು ಹಾಕೋಬೇಕಾಗುತ್ತೆ. ನೋಡಿ ಇದೇ ಥರ 3 ಚೈನ್ ಹಾಕ್ಕೊಂಡು ಆ ಕಂಬದ ಮಧ್ಯೆ ಇರೋ ಗ್ಯಾಪ್ ಹೋಲ್ಗೆ ಹೋಗಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳೋದು ಅಷ್ಟೇ ಫ್ರೆಂಡ್ಸ್. ತುಂಬ ಈಸಿಯಾಗಿದೆ, ಬಿಗಿನರ್ಸ್ ಕೂಡ ಹಾಕುವಂಥ ಡಿಸೈನ್ ಇದು. ನೋಡಿ ನಾನು ಫೈನಲ್ಲಾಗೆ ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ. ಈ ಥರ ಕಾಣಿಸುತ್ತೆ. ಸೀರೆಗಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ.